ಇವತ್ತಿಗೆ ಯೂಟ್ಯೂಬ್ ಆಡ್ ರೆವೆನ್ಯೂ ವರ್ಷಕ್ಕೆ 60 ಬಿಲಿಯನ್‌ಗೂ ಹೆಚ್ಚಿದೆ. ಇದರಿಂದಾಗಿ ಎಷ್ಟೋ ಜನ ಮಿಲಿಯನೇರ್‌ಗಳಾಗಿದ್ದಾರೆ. ಇದರಿಂದ ಎಲೆಕ್ಷನ್‌ಗಳ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ಇಂದಿನ ಎಲ್ಲಾ ಟೆಲಿವಿಷನ್ ನೆಟ್‌ವರ್ಕ್‌ಗಳಿಗಿಂತಲೂ ಹೆಚ್ಚಾಗಿ ಜನರನ್ನ ತಲುಪುತ್ತೆ. ಆದ್ರೆ ಶುರುವಾದ ಟೈಮ್‌ನಲ್ಲಿ ಒಂದು ಟೆಕ್ ರೆವಲ್ಯೂಷನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ವರ್ಷ 2005 ಪೇಪಾಲ್‌ನಲ್ಲಿ ಕೆಲಸ ಮಾಡಿದಂತಹ 3 ಜನ ಸ್ನೇಹಿತರು ಒಂದು ಹೊಸ ಐಡಿಯಾದ ಮೇಲೆ ಕೆಲಸ ಶುರು ಮಾಡ್ತಾರೆ. ಅವರೇ ಚಾಡ್ ಹರ್ಲಿ, ಸ್ಟೀವ್ ಚೆನ್ ಮತ್ತು ಜಾವೇದ್ ಕರೀಂ. ಈ 3 ಜನ ಯಾವುದೇ ಮೀಡಿಯಾ ಪ್ಲಾಟ್ಫಾರ್ಮ್ ಮೇಲೆ ಕೆಲಸ ಮಾಡ್ತಾ ಇರಲಿಲ್ಲ. ಬದಲಾಗಿ ಒಂದು ಆನ್ಲೈನ್ ಡೇಟಿಂಗ್ ವೆಬ್ಸೈಟ್ ನಿರ್ಮಾಣದ ಪ್ರಯತ್ನ ಮಾಡ್ತಾ ಇದ್ರು. ಈ ಡೇಟಿಂಗ್ ವೆಬ್ಸೈಟ್ನ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿತ್ತು. ಯಾವುದೇ ಒಬ್ಬ ಮಹಿಳೆ ತಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ಅವರಿಗೆ ರಿವಾರ್ಡ್ ಆಗಿ $100 ಕೊಡಲಾಗ್ತಿತ್ತು. ಆದರೆ ಶುರುವಾದ ದಿನದಿಂದಲೇ ಇದಕ್ಕೆ ಸಮಸ್ಯೆ ಎದುರಾಗಿತ್ತು. ಹೆಚ್ಚಿನ ಜನರು ಆಸಕ್ತಿ ತೋರಿಸದ ಕಾರಣ ಈ ಐಡಿಯಾ ಫೇಲ್ಯೂರ್ನ ಹಂತಕ್ಕೆ ತಲುಪಿತ್ತು. ಆದರೆ ಆ ಒಂದು ರಾತ್ರಿ ಇತಿಹಾಸವನ್ನು ಬದಲಾಯಿಸುವ ಒಂದು ಹೊಸ ಆವಿಷ್ಕಾರಕ್ಕೆ ತಯಾರಾಗಿತ್ತು. ಸ್ಟೀವ್ ಚೆನ್ ತನ್ನ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾರೆ. ಆದರೆ ಪಾರ್ಟಿಗೆ ಜೇಮ್ಸ್ ಖಲೀದ್ ಅವರು ಬರೋದಿಲ್ಲ. ಪಾರ್ಟಿಯ ವಿಡಿಯೋ ಒಂದನ್ನು ಖಲೀದ್ ಜೊತೆಗೆ ಹಂಚಿಕೊಳ್ಳೋಕೆ ನೋಡಿದಾಗ ಇಮೇಲ್ ಅಟ್ಯಾಚ್ಮೆಂಟ್ ಗಳಿಗೆ ವಿಡಿಯೋ ತುಂಬಾ ದೊಡ್ಡದಾಗಿತ್ತು ಮತ್ತು ಫೈಲ್ ಶೇರಿಂಗ್ ಟೂಲ್ಗಳ ಅಭಾವ ಕೂಡ ಹೆಚ್ಚಾಗಿತ್ತು. ಮತ್ತು ಇದೇ ಟೈಮ್ನಲ್ಲಿ ಖಲೀದ್ ಅವರು 2004ರ ಇಂಡಿಯನ್ ಓಷನ್ ಸುನಾಮಿಯ ವಿಡಿಯೋ ಕ್ಲಿಪ್ ಒಂದನ್ನು ಎಷ್ಟೇ ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ. ಈ ಎಲ್ಲ ತೊಂದರೆಯಿಂದಾಗಿ ಆ 3 ಜನಕ್ಕೆ ಒಂದು ಪ್ರಶ್ನೆ ಎದುರಾಗುತ್ತೆ. ಅದೇ ಯಾವ ವಿಡಿಯೋಗಳನ್ನ ಯಾವಾಗಲಾದ್ರೂ ಆಕ್ಸೆಸ್ ಮಾಡುವಂತಹ ಒಂದು ಪ್ಲಾಟ್ಫಾರ್ಮ್ನ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ ಮತ್ತು ಅವರ ಫೇಲ್ಯೂರ್ನ ಹಂತದಲ್ಲಿದ್ದಂತಹ ಡೇಟಿಂಗ್ ಸೈಟ್ ಅನ್ನ ಕೈ ಬಿಟ್ಟು ಯಾರು ಯಾವಾಗಲಾದ್ರೂ ಎಲ್ಲಿಯಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮತ್ತು ಪ್ಲೇ ಮಾಡುವಂತಹ ಒಂದು ಪ್ಲಾಟ್ಫಾರ್ಮ್ಗೆ ಜನ್ಮ ಕೊಡ್ತಾರೆ. ಅದೇ ಇವತ್ತಿನ ಯೂಟ್ಯೂಬ್. ಯೂಟ್ಯೂಬ್ ತನ್ನ ಪಬ್ಲಿಕ್ ಬೀಟಾವನ್ನು 2005ರಲ್ಲಿ ಪ್ರಾರಂಭಿಸಿ ಕೆಲವೇ ತಿಂಗಳಲ್ಲಿ ಟ್ರಾಫಿಕ್ ಹೈ ಆಗಿ 2005ರ ಅಂತ್ಯದ ವೇಳೆಗೆ ದಿನಕ್ಕೆ ಲಕ್ಷಾಂತರ ವೀಕ್ಷಣೆಯನ್ನು ಪಡೆದಿತ್ತು. ಡಿಸೆಂಬರ್ 2005ರಲ್ಲಿ ನೈಕ್ ರವರ ಅಡ್ವರ್ಟೈಸ್ಮೆಂಟ್ ರೊನಾಲ್ಡಿನೋ 1 ಮಿಲಿಯನ್ ವೀಕ್ಷಣೆ ಪಡೆದ ಮೊದಲ ವಿಡಿಯೋ ಆಗಿತ್ತು. ನಂತರ ಲೇಜಿ ಸಂಡೇ ಅವರ ಸಂಡೇ ನೈಟ್ ಲೈವ್ ಇಂಟರ್ನೆಟ್ನಲ್ಲಿ ವೈರಲ್ ಆದ ಮೊದಲ ವಿಡಿಯೋ. ಆ ಸಂದರ್ಭದಲ್ಲಿ ಯೂಟ್ಯೂಬ್ ಕೇವಲ ಒಂದು ವಿಡಿಯೋ ವೇದಿಕೆಯಾಗದೆ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬದಲಾಗಿತ್ತು. ಇನ್ನು ಜುಲೈ 2006ರ ಹೊತ್ತಿಗೆ ಪ್ರತಿದಿನ 65,000ಕ್ಕೂ ಹೆಚ್ಚು ವಿಡಿಯೋಗಳು ಅಪ್ಲೋಡ್ ಮಾಡಲಾಗ್ತಿತ್ತು ಮತ್ತು ದಿನಕ್ಕೆ 100 ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನು ಪಡಿತಾ ಇತ್ತು. ಕೇವಲ 1 ವರ್ಷದ ಹಳೆಯ ಕಂಪನಿಗೆ ಈ ಬೆಳವಣಿಗೆ ಅಚ್ಚರಿಯನ್ನ ತಂದುಕೊಟ್ಟಿತ್ತು. ಆದ್ರೆ ಈ ಬೆಳವಣಿಗೆಗೆ ಸಾಕಷ್ಟು ಬೆಲೆ ಕೂಡ ಕಟ್ಟಬೇಕಾಗಿತ್ತು. ಬ್ಯಾಂಡ್ವಿಡ್ತ್ ಬೆಲೆ ಗಗನಮುಖಿಯಾಗಿತ್ತು. ಸರ್ವರ್ಗಳನ್ನು ನಿಭಾಯಿಸೋದು ತುಂಬಾ ಕಷ್ಟವಾಗಿತ್ತು. ಜೊತೆಗೆ ಕಾಪಿರೈಟ್ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು. ಇದರಿಂದಾಗಿ ಯೂಟ್ಯೂಬ್ ಸಾಕಷ್ಟು ಹಣ ಸುರಿಬೇಕಾಗಿ ಬಂತು. ಈ ರೀತಿ ವಿಪರೀತವಾದ ಖರ್ಚಿನಿಂದ ಯೂಟ್ಯೂಬ್ ಉಳಿವಿಗಾಗಿ ಹೋರಾಡ್ತಾ ಇರುವಾಗ ಇದರ ಮೇಲೆ ಗೂಗಲ್ನ ಕಣ್ಣು ಬೀಳಿತು. ಆ ಸಮಯದಲ್ಲಿ ಗೂಗಲ್ ತನ್ನದೇ ಆದ ವಿಡಿಯೋ ಸೇವೆಯೊಂದನ್ನು ಹೊಂದಿತ್ತು. ಆದರೆ ಯೂಟ್ಯೂಬ್ನಂತೆ ಜನರನ್ನ ಸೆಳೆಯೋದ್ರಲ್ಲಿ ವಿಫಲಗೊಂಡಿತ್ತು. ಇದರಿಂದಾಗಿ ಅಕ್ಟೋಬರ್ 2006ರಲ್ಲಿ ಶುರುವಾದ 18 ತಿಂಗಳಲ್ಲಿ ಯೂಟ್ಯೂಬ್ ಅನ್ನ $1.65 ಬಿಲಿಯನ್ ಗೂಗಲ್ ಕೊಂಡ್ಕೊಳ್ತು. ಅನೇಕ ಜನರು ಇದನ್ನ ಹಾಸ್ಯ ಕೂಡ ಮಾಡಿದ್ರು, ದುಬಾರಿ ಅಂತ ಕೂಡ ಹೇಳಿದ್ರು. ಆದ್ರೆ ಗೂಗಲ್ಗೆ ಭವಿಷ್ಯದಲ್ಲಿ ವಿಡಿಯೋ ಪ್ಲಾಟ್ಫಾರ್ಮ್ನ ಬೇಡಿಕೆ ಬಗ್ಗೆ ಅರಿವಿದ್ದ ಕಾರಣ ಯೂಟ್ಯೂಬ್ ಅನ್ನ ವರ್ಲ್ಡ್ ವೈಡ್ ಎಕ್ಸ್ಪೆಂಡ್ ಮಾಡಿದ್ರು ಮತ್ತು ವಿಡಿಯೋ ಪ್ಲಾಟ್ಫಾರ್ಮ್ಗಳ ಡಾಮಿನೇಟ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಕೂಡ ಆಗಿದೆ. ಇನ್ನು 2007ರಿಂದ ಯೂಟ್ಯೂಬ್ ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸುವ ಒಂದು ನಿರ್ಧಾರ ಕೂಡ ಮಾಡಿದೆ. ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಾಮಾನ್ಯ ಜನರು ಯಾವುದೇ ಯುನಿಕ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಹಣ ಗಳಿಸುವ ಅವಕಾಶವನ್ನ ಮಾಡಿಕೊಡುತ್ತೆ. ಜಾಹೀರಾತಿನ ಆದಾಯವನ್ನ ಕ್ರಿಯೇಟರ್ಗಳ ಜೊತೆ ಹಂಚಿಕೊಳ್ಳುವ ನಿರ್ಧಾರ ಮಾಡುತ್ತೆ. ಈ ಒಂದು ನಿರ್ಧಾರ ಹೊಸ ಆರ್ಥಿಕತೆಯ ವ್ಯವಸ್ಥೆಯಾಗಿ ಬದಲಾಗುತ್ತೆ. ವಿಡಿಯೋ ಕ್ರಿಯೇಟರ್ಗಳಿಗೆ ಇದೊಂದು ಜಾಬ್ ಆಗಿ ಪರಿವರ್ತನೆ ಆಗುತ್ತೆ. ದಶಕಗಳಲ್ಲಿ ಯೂಟ್ಯೂಬ್ ಸಂಪೂರ್ಣ ಹೊಸ ವರ್ಗದ ಜಾಬ್ಗಳನ್ನೇ ಸೃಷ್ಟಿಸುತ್ತೆ. ಗೇಮರ್ಸ್, ಕಾಮಿಡಿಯನ್ಸ್, ಎಜುಕೇಟರ್ಸ್, ರಿವ್ಯೂವರ್ಸ್ ಮತ್ತು ಮ್ಯೂಸಿಷಿಯನ್ಸ್. ಇದರಲ್ಲಿ ಮಿಸ್ಟರ್ ಬೀಸ್ಟ್, ಐಸೋ ಸ್ಪೀಡ್, ಕ್ಯಾರಿ ಮಿನಾಟೆ ಇಂತಹ ಟಾಪ್ ಕ್ರಿಯೇಟರ್ಸ್ಗಳು ಮಿಲಿಯನಿಯರ್ಗಳಾಗಿ ಬದಲಾಗ್ತಾರೆ. ಮತ್ತೆ ಕೆಲವರು ಯೂಟ್ಯೂಬ್ ಸಹಾಯದಿಂದ ಬಿಸ್ನೆಸ್ ಎಂಪೈರ್ ಗಳನ್ನ ಕಟ್ಕೊಳ್ತಾರೆ. ಯೂಟ್ಯೂಬ್ ಕೇವಲ ವಿಡಿಯೋ ಪ್ಲಾಟ್ಫಾರ್ಮ್ ಆಗಿ ಉಳಿಯದೆ ಒಂದು ಇಂಡಸ್ಟ್ರಿ ಆಗಿ ಬದಲಾಗುತ್ತೆ. ಜಾಹೀರಾತಿನಿಂದ ಬಂದಂತಹ 55% ಆಡ್ ರೆವೆನ್ಯೂಗಳನ್ನ ಕ್ರಿಯೇಟರ್ಗಳ ಜೊತೆ ಹಂಚಿಕೊಳ್ಳುತ್ತೆ. ಕ್ರಿಯೇಟರ್ಗಳು ಹೆಚ್ಚಾಗಿ ಸಂಪಾದನೆ ಕೂಡ ಮಾಡ್ತಾರೆ ಮತ್ತು ಪ್ಲಾಟ್ಫಾರ್ಮ್ ಮತ್ತಷ್ಟು ಬಲಿಷ್ಠ ಆಗ್ತಾ ಹೋಗುತ್ತೆ. ಇಷ್ಟಕ್ಕೆ ನಿಲ್ಲದೆ 2013ರಲ್ಲಿ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಚಾನೆಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. 2014ರಲ್ಲಿ ಮ್ಯೂಸಿಕ್ ಒಂದು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಆಧಾರಿತ ಮ್ಯೂಸಿಕ್ ಬಂಡಲ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡುತ್ತೆ. 2015ರಲ್ಲಿ ಯೂಟ್ಯೂಬ್ ಫಾರ್ ಕಿಡ್ಸ್ ಅಂದ್ರೆ ಕೇವಲ ಮಕ್ಕಳಿಗೆ ಸೀಮಿತವಾದ ಆಪ್ ಕೂಡ ಡೆವಲಪ್ ಮಾಡುತ್ತೆ. 2017ರ ಹೊತ್ತಿಗೆ ಸರಾಸರಿ 1 ಬಿಲಿಯನ್ ಗಂಟೆಗಳಷ್ಟು ವಿಡಿಯೋ ವೀಕ್ಷಣೆಯಾಗಿರುತ್ತೆ ಮತ್ತು ಪ್ರತಿ ನಿಮಿಷಕ್ಕೆ 400 ಗಂಟೆಗಳ ವಿಡಿಯೋ ಅಪ್ಲೋಡ್ ಮಾಡಲಾಗ್ತಿರುತ್ತೆ. 2020ರ ಕೋವಿಡ್ ಪ್ಯಾಂಡಮಿಕ್ ಟೈಮ್ನಲ್ಲಿ ಯೂಟ್ಯೂಬ್ ಗ್ಲೋಬಲ್ ಲೈಫ್ ಲೈನ್ ಆಗಿ ಬದಲಾಗುತ್ತೆ. ಎಜುಕೇಶನ್, ಫಿಟ್ನೆಸ್, ಎಂಟರ್ಟೈನ್ಮೆಂಟ್ ಎಲ್ಲವೂ ಆನ್ಲೈನ್ ಕಡೆಗೆ ತಿರುಗಿರುತ್ತೆ ಮತ್ತು ಯೂಟ್ಯೂಬ್ನ ಬಳಕೆಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುತ್ತೆ. ಯೂಟ್ಯೂಬ್ ಕೇವಲ ಮನರಂಜನೆಗೆ ಸೀಮಿತವಾಗದೆ ಇನ್ಫ್ರಾಸ್ಟ್ರಕ್ಚರ್ ಆಗಿ ಕೂಡ ಬದಲಾಗುತ್ತೆ. ಇನ್ನು 2020ರ ಹೊತ್ತಿಗೆ ಟಿಕ್ ಟಾಕ್ ಬಂದು ಬಹಳಷ್ಟು ಸದ್ದು ಮಾಡಿರುತ್ತೆ. ಶಾರ್ಟ್ ಫಾರ್ಮ್ ವಿಡಿಯೋಗಳ ಪಾಪ್ಯುಲಾರಿಟಿ ಕೂಡ ಹೆಚ್ಚಾಗುತ್ತೆ.
ಈ ಸಂದರ್ಭದಲ್ಲಿ ಯೂಟ್ಯೂಬ್ನ ಬಳಿ ಶಾರ್ಟ್ ಫಾರ್ಮ್ ವಿಡಿಯೋಗಳ ಸೌಲಭ್ಯ ಇರೋದಿಲ್ಲ. ಹಾಗಾಗಿ 2020ರಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಅನ್ನ ಬಿಡುಗಡೆ ಮಾಡುತ್ತೆ. ಈ ಟೈಮ್ನಲ್ಲಿ ಯೂಟ್ಯೂಬ್ನ ಲಾಂಗ್ ಫಾರ್ಮ್, ಶಾರ್ಟ್ ಫಾರ್ಮ್, ಲೈವ್ ಸ್ಟ್ರೀಮ್, ಪಾಡ್ಕಾಸ್ಟ್, ಎಜುಕೇಶನ್, ಮ್ಯೂಸಿಕ್, ಗೇಮಿಂಗ್ ಮತ್ತು ಎಲ್ಲಾ ರೀತಿಯ ವಿಡಿಯೋಗಳ ಕಂಟ್ರೋಲ್ ತಗೊಳ್ಳುತ್ತೆ. ಇನ್ನು ಯೂಟ್ಯೂಬ್ನ ಡಾಮಿನೆನ್ಸ್ ವಿಚಾರಕ್ಕೆ ಬಂದ್ರೆ ಇದೇನು ಆಕಸ್ಮಿಕ ಆಗಿರಲಿಲ್ಲ. 2005ರಿಂದ 2026ರ ಪಯಣದಲ್ಲಿ 2.7 ಬಿಲಿಯನ್ ಮಂತ್ಲಿ ಯೂಸರ್ಸ್, ಪ್ರತಿದಿನ 1 ಬಿಲಿಯನ್ ವಾಚ್ ಅವರ್ಸ್ ಮತ್ತು 100ಕ್ಕೂ ಅಧಿಕ ದೇಶಗಳಲ್ಲಿ ಲಭ್ಯವಾಗಿದೆ. ಈ ಎಲ್ಲಾ ನೆಟ್ವರ್ಕ್ಗಳನ್ನು ಮುರಿಯೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಮತ್ತು ಯಾವುದೇ ಕಾಂಪಿಟೇಟರ್ಸ್ಗಳಿಗೆ ಇದು ಅಸಾಧ್ಯವಾಗಿತ್ತು. ಇನ್ನು ಈಗಿನ ವಿಚಾರಕ್ಕೆ ಬಂದ್ರೆ ಯೂಟ್ಯೂಬ್ ಕೇವಲ ಜಾಹೀರಾತುಗಳ ಮೂಲಕ ಬರೋಬ್ಬರಿ 30 ಬಿಲಿಯನ್ಗಳಿಗಿಂತಲೂ ಅಧಿಕ ರೆವೆನ್ಯೂ ಗಳಿಸ್ತಾ ಇದೆ. ಇನ್ನು ಇವರ ಪ್ರೀಮಿಯಂ ಸರ್ವಿಸ್ ಮತ್ತು ಆಡಿಯೋ ಸೇವೆಗಳನ್ನು ಸೇರಿದರೆ ಒಟ್ಟಾರೆ 60 ಬಿಲಿಯನ್ಗಿಂತಲೂ ಹೆಚ್ಚಿದೆ. ಸ್ನೇಹಿತರೆ, ಹೇಗೆ ಫೇಲ್ ಆದ ಒಂದು ಡೇಟಿಂಗ್ ಸೈಟ್ ನಿಂದ ಇತಿಹಾಸವನ್ನೇ ಬದಲಾಯಿಸುವ ಒಂದು ದೊಡ್ಡ ವೇದಿಕೆ ಸೃಷ್ಟಿಯಾಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಯೂಟ್ಯೂಬ್ ಒಂದು ಡೇಟಿಂಗ್ ಆಪ್ ಐಡಿಯಾದಿಂದ ಬದಲಾಗಿ ಜಗತ್ತಿನ ಅತ್ಯಂತ ಶಕ್ತಿಯುತ ಪ್ಲಾಟ್ಫಾರ್ಮ್ ಆಗಿ ರೂಪುಗೊಂಡಿದ್ದು ಒಂದು ಸಣ್ಣ ಪ್ರಶ್ನೆ: ವಾಟ್ ಇಫ್ ಎನಿವನ್ ಕುಡ್ ಅಪ್ಲೋಡ್ ಅ ವಿಡಿಯೋ ಅಂಡ್ ಎನಿವನ್ ಕುಡ್ ವಾಚ್ ಇಟ್? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಕಂಟೆಂಟ್ ಜೊತೆ. ಟೇಕ್ ಕೇರ್. ಬಾಯ್.